ಶಿರ್ಸಿ ತಾಲೂಕಿನ ವಡ್ಡಿನಕೊಪ್ಪದಲ್ಲಿ ಯುವ ಇಂಜಿನಿಯರ್ಗಳ ತಂಡವೊಂದು ಅಭಿವೃದ್ಧಿಪಡಿಸಿರುವ ದಿ ಮೇಸ್ತ್ರಿ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ವೆಬ್ಸೈಟ್ ಹಾಗೂ ಮೊಬೈಲ್ ಆಪ್ ಅನ್ನು ಗುರುವಾರ ಅಧಿಕೃತವಾಗಿ ಲೋಕಾರ್ಪಣೆಗೊಳಿಸಲಾಯಿತು. ಗ್ರಾಮೀಣ ಭಾಗದ ಜನರಿಗೆ ಎಲೆಕ್ಟ್ರಿಷಿಯನ್, ಕಾರ್ಪೆಂಟರ್ ಹಾಗೂ ಪ್ಲಂಬರ್ಗಳಂತಹ ಕೌಶಲ್ಯಯುತ ಕಾರ್ಮಿಕರ ಸೇವೆಯನ್ನು ಸುಲಭವಾಗಿ ಒದಗಿಸುವುದೇ ಈ ಆಪ್ನ ಪ್ರಮುಖ ಉದ್ದೇಶವಾಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಸಿದ್ಧ ಹಣಕಾಸು ಸಲಹೆಗಾರ ರಂಗಸ್ವಾಮಿ ಮೂಕನಹಳ್ಳಿ ಅವರು, ಕೇವಲ ಶೈಕ್ಷಣಿಕ ಪ್ರಮಾಣ ಪತ್ರಗಳ ಮೇಲೆ ಅವಲಂಬಿತರಾಗಿರದೆ ಬದಲಾಗುತ್ತಿರುವ ಎಐ ಯುಗದಲ್ಲಿ ನಿರಂತರ ಕಲಿಕೆಯನ್ನು ಅಳವಡಿಸಿಕೊಳ್ಳುವುದು ಅನಿವಾರ್ಯ. ಗೌತಮ್ ಹೆಗಡೆ ಮತ್ತು ಚಿನ್ಮಯ್ ಹೆಗಡೆ ಅವರು ತಮ್ಮ ಹುಟ್ಟೂರಿನಲ್ಲೇ ಇಂತಹ ಸ್ಮಾರ್ಟ್ ಆಪ್ ಮೂಲಕ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುತ್ತಿರುವುದು ಶ್ಲಾಘನೀಯ ಎಂದರು. ತೆನಾಲಿ ರಾಮನ್ ಕತೆ ಗೊತ್ತಲ್ಲ ಎಲ್ರಿಗೂ, ಬಹಳ ಬುದ್ಧಿವಂತ ತೆನಾಲಿ ರಾಮ. ಒಂದ್ಸರಿ ತೆನಾಲಿ ರಾಮನ್ನ ಯಾವುದೋ ಒಂದು ದೂರದ ಊರಿನಲ್ಲಿ ಇದು ಏನು ಹೇಳ್ತಾರೆ ಸಮಾರಂಭಕ್ಕೆ ಕರೆದಿರ್ತಾರೆ. ಅವನನ್ನ ಗೌರವಪೂರ್ವಕವಾಗಿ ಅವನಿಗೊಂದು ಮನ್ನಣೆ ಕೊಟ್ಟು ಶಾಲೋತ್ಸಿ ಸನ್ಮಾನ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ. ಆ ಸಮಯದಲ್ಲಿ ತೆನಾಲಿ ರಾಮ ಸುಮ್ಮನೆ ಹೀಗೆಲ್ಲ ಕಡೆ ನೋಡ್ತಾ ಇರ್ತಾನೆ. ಇಲ್ಲಿ ಕೂತಿರೋರಿಂದ ಹಿಡಿದು ಸಭಿಕರನ್ನ ಎಲ್ಲರನ್ನೂ ನೋಡ್ತಾ ಇರ್ತಾನೆ. ಆಯೋಜಕರು ಬರ್ತಾರೆ. ಆಯೋಜಕರು ಬಂದು ಏನನ್ನ ಹುಡುಕ್ತಾ ಇದ್ದೀರಾ, ಯಾರನ್ನ ಹುಡುಕ್ತಾ ಇದ್ದೀರಾ, ಸಭಿಕರಲ್ಲಿ ಯಾರ್ದೋ ಮುಖ, ಎಲ್ಲ ಮುಖಗಳನ್ನ ನೋಡ್ತಾ ಇದ್ದೀರಲ್ಲ, ಯಾರನ್ನ ಹುಡುಕ್ತಾ ಇದ್ದೀರಾ, ಯಾರನ್ನ ಕರೆಸ್ಬೇಕಾ ಸ್ಟೇಜ್ ಮೇಲೆ ಅಂತ ಕೇಳ್ತಾರೆ. ಆಗ ತೆನಾಲಿ ರಾಮ ಹೇಳ್ತಾನೆ, ಇಲ್ಲಪ್ಪ, ನಾನು ಆ ಥರ ಇಲ್ಲಿ ಯಾರನ್ನೂ ಪರ್ಟಿಕ್ಯುಲರ್ ಆಗಿ ಹುಡುಕ್ತಿಲ್ಲ. ಅಷ್ಟೊಂದು ಜನ ಇರೋ ಸಭಿಕರಲ್ಲಿ ನನ್ನ ಪರಿಚಯ ಇರೋರು, ನನ್ನೂರವರು ಯಾರನ್ನ ಇದಾರ ಅಂತ ನೋಡ್ತಾ ಇದ್ದೆ ಅಂತಾನೆ. ಇವರು ಆಯೋಜಕರಿಗೆ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ಜನ ಇದ್ದಾರೆ, ಇದರಲ್ಲಿ ಯಾರೋ ಒಬ್ಬ ನಮ್ಮೂರನ್ನು ಕಾಣ್ತಾನ ಅಂತ ಯಾಕೆ ಇವನು ಇಷ್ಟೊಂದು ಹುಡುಕ್ತಾ ಇದ್ದಾನೆ ಅಂತ. ಕಾರ್ಯಕ್ರಮ ಆದ್ಮೇಲೆ ಕೇಳ್ತಾರೆ, ಯಾಕೆ ಆ ಥರ ಯಾರೋ ಒಬ್ಬನ್ನ ಹುಡುಕ್ತಿದ್ದೆ ಅಂತ. ಆಗ ತೆನಾಲಿ ರಾಮ ಹೇಳ್ತಾನೆ, ನನ್ನೂರವರು ನನಗೆ ಮಾಡಿದ ಸನ್ಮಾನ ನೋಡಿದ್ರೆ ಹೋಗಿ ಹೇಳ್ತಾರೆ, ನಮ್ಮೂರಲ್ಲಿ ಹೇಳ್ತಾರೆ, ಎಲ್ಲೋ ದೂರದಲ್ಲಿ ನನಗೆ ಎಷ್ಟು ದೊಡ್ಡ ಸನ್ಮಾನ ಸಿಕ್ಕಿದ್ರು ಪ್ರಯೋಜನ ಏನು, ನನ್ನೂರವ್ರ ಮುಂದೆ ನನಗೆ ಗೌರವ ಸಿಗಬೇಕು, ನನ್ನೂರವ್ರ ಮುಂದೆ ನನಗೆ ಆ ಸನ್ಮಾನ ಸಿಗಬೇಕು ಅಂತಾನೆ. ನಿಮಗೆ ಕತೆ ಅರ್ಥ ಆಯ್ತು ಅನ್ಕೊಂತೀನಿ ಯಾಕೆ ಈ ಕತೆ ಹೇಳಿದೆ ಅಂತ. ನೋಡಿ, ನಾವು ಎಲ್ಲೆಲ್ಲೋ ಹೋಗಿ ಬದುಕು ಕಟ್ಕೋಬಹುದು. ಬದುಕು ಕಟ್ಕೊಳ್ಳೋಕ್ಕೆ ನೂರಾರು ದಾರಿಗಳಿವೆ. ಆದರೆ ಗೌತಮ್ ಅವರು ಊರಿಗೆ ಬಂದಿದ್ದಾರೆ. ಊರಿಗೆ ಬಂದು ಇಲ್ಲಿ ನೆಲೆ ನಿಂತು ಅವರು ಈ ಕಾರ್ಯನ ಇವತ್ತು ಇಲ್ಲಿ ದಿ ಆಲ್ಟ್ ಅಂತಿದೆ ಅದನ್ನ ಮಾಡಿದ್ದಾರೆ. ಮತ್ತೀಗ ಇವತ್ತು ದಿ ಮೇಸ್ತ್ರಿ ಅಂತ ಎರಡು ಒಂದು ಸಂಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಊರಿಗೆ ಬಂದು ಮಾಡ್ತಾ ಇದ್ದಾರೆ. ನಮಗೆ ನಮ್ಮ ನೆಲದಲ್ಲಿ, ನಮ್ಮೂರಿನ ಜನರ ಮುಂದೆ ಸಿಕ್ಕುವಂತ ಯಶಸ್ಸಿದೆಯಲ್ಲ, ಅದಕ್ಕಿಂತ ಹಿರಿದಾದ್ದು ಯಾವುದೂ ಇಲ್ಲ. ಹೀಗಾಗಿ ನಾನು ಇವತ್ತು ಗೌತಮ್ ಅವ್ರಿಗೆ ಮತ್ತೆ ನಮ್ಮ ವಿಕಾಸ್ ಅವ್ರಿಗೆ, ಅವರಿಬ್ಬರಿಗೋಸ್ಕರ ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಚಪ್ಪಲಿ ಹೊಡಿ. ವಿಕಾಸ್ ಅವ್ರಿಗೆ ನಾನು ವಿಶೇಷವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಗೌತಮ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು, ಯಾವತ್ತೂ ಅಷ್ಟೇ ಅವ್ರಿಗೆ ಪಾರ್ಟ್ನರ್ ಇನ್ ಕ್ರೈಮ್ ಅಂತಾರೆ, ಅದು ಎಲ್ಲದರಲ್ಲೂ ಒಟ್ಟಿಗೆ ಇರಬೇಕು. ಅದು ಮನಸ್ಥಿತಿ ಒಂದಿದ್ದಾಗ ಮಾತ್ರ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಹೋದ ಕಡೆ ಎಲ್ಲ ಹೇಳ್ತಾ ಇರ್ತೀನಿ, ಮನಸ್ಥಿತಿ ಬದಲಾಗರೆ ಪರಿಸ್ಥಿತಿ ಬದಲಾಗೋದಿಲ್ಲ. ಒಳ್ಳೆ ಮನಸ್ಥಿತಿ ಗೆಳೆಯರು ಇಬ್ರು ವ್ಯಕ್ತಿಗಳು ಸಿಕ್ಕಿದ್ರೆ ಏನಾಗ್ಬೋದು ಅನ್ನೋದಕ್ಕೆ ಉದಾಹರಣೆಯಾಗಿ ನಿಮ್ಮ ಮುಂದೆ ಆಲ್ಟ್ ಇದೆ, ಮತ್ತೆ ಇವತ್ತು ದ ಮೇಸ್ತ್ರಿ ಉದ್ಘಾಟನೆ ಆಗಿದೆ. ತೆರಿಗೆ ಸಲಹೆಗಾರ ವಿಶ್ವನಾಥ್ ಭಟ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಇಂತಹ ವಿನೂತನ ಸ್ಮಾರ್ಟ್ ಆಪ್ಗಳು ಆರಂಭವಾಗುತ್ತಿರುವುದು ಸಂತಸದ ವಿಷಯವಾಗಿದೆ. ಈ ಆಪ್ ಮೂಲಕ ಸಮಯ ಮತ್ತು ಮಾನವ ಸಂಪನ್ಮೂಲಗಳ ಉಳಿತಾಯವಾಗಲಿದೆ ಎಂದರು. ರಾಜಾರಾಮ್ ಕೆಎಸ್ ಮಾತನಾಡಿ, ಪ್ರಧಾನಮಂತ್ರಿಗಳ ವೋಕಲ್ ಫಾರ್ ಲೋಕಲ್ ತತ್ವಕ್ಕೆ ಈ ಸಂಸ್ಥೆ ಜೀವ ತುಂಬಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸಂಸ್ಥೆಯ ತಾಂತ್ರಿಕ ಸಲಹೆಗಾರ ಗೌತಮ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಹಳ್ಳಿಗಳಲ್ಲಿ ನಡೆಯುತ್ತಿರುವ ಡಿಜಿಟಲ್ ಕ್ರಾಂತಿಯ ಲಾಭವನ್ನು ಸಾಮಾನ್ಯ ಜನರಿಗೆ ತಲುಪಿಸುವುದು ನಮ್ಮ ಗುರಿಯಾಗಿದೆ. ಸದ್ಯ ಉತ್ತರ ಕನ್ನಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಆರಂಭವಾಗಿರುವ ಈ ಸೇವೆಯನ್ನು ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ವಿಸ್ತರಿಸುವ ಯೋಜನೆ ಹೊಂದಿದ್ದೇವೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಲಭ್ಯವಿರುವ ಈ ಆಪ್ ಮೂಲಕ ಜನಸಾಮಾನ್ಯರಿಗೆ ತಾಂತ್ರಿಕ ಸೇವೆಗಳು ಇನ್ನು ಮುಂದೆ ಸುಲಭವಾಗಿ ದೊರೆಯಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಆಲ್ಟ್ ಡಿಜಿಟಲ್ ಟೆಕ್ನಾಲಜೀಸ್ ಸಂಸ್ಥಾಪಕ ವಿಕಾಸ್ ಗೋಯಲ್, ವೆಂಕಟೇಶ್ ಬೆಂಗಳೆ ಹಾಗೂ ಚಂದ್ರಶೇಖರ್ ಹೆಗಡೆ ಉಪಸ್ಥಿತರಿದ್ದರು. ಕಂಪನಿಯಲ್ಲಿ ನೋಂದಾಯಿಸಿಕೊಂಡು ಸಹಕರಿಸಿದ ಅರುಣ್ ಗೌಡ ಹಾಗೂ ರಮೇಶ್ ಗಡಿಹಳ್ಳಿ ಸೇರಿದಂತೆ ಹಲವು ಕಾರ್ಮಿಕರನ್ನು ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು. ಶ್ರೀಲಕ್ಷ್ಮಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸುಷ್ಮಿತಾ ಪ್ರಾರ್ಥನೆಯೊಂದಿಗೆ ಚಾಲನೆಯನ್ನು ನೀಡಿದರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಗಣ್ಯರು, ವೇದಿಕೆಯ ಕೆಳಗಿರುವ ಎಲ್ಲ ಗಣ್ಯರು ಮತ್ತು ಆಲ್ರೆಡಿ ಮೇಸ್ತ್ರಿ ಆಪ್ ಒಳಗೆ ಎನ್ರೋಲ್ ಆಗಿರೋರು ಮತ್ತು ಊರಿನ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ನಾನು ಮಾತನ್ನು ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ರಂಗಸ್ವಾಮಿ ಅವರು
ಫೈನಾನ್ಸ್ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ, ಅದನ್ನು ಮತ್ತೆ ಮಾತಾಡಲ್ಲ. ಯಾವಾಗಲೂ ಲಾಸ್ಟ್ ಮಾತಾಡೋ ಬೆನಿಫಿಟೇ ಅದು. ಯಾರ್ಯಾರು ಏನೇನು ಕವರ್ ಮಾಡಿರ್ತಾರೋ ಅದನ್ನು ಬಿಟ್ಟು ಮಾತಾಡ್ಬೋದು, ಅದು ಒಂದು ನಮಗೆ ಒಳ್ಳೆಯದು. ಈಗ ನಾವು ಮೇಸ್ತ್ರಿ ಆ್ಯಪ್ ಮತ್ತು ಆರ್ಟ್ ಡಿಜಿಟಲ್ ಬಗ್ಗೆ ಸ್ವಲ್ಪ ಜರ್ನಿ ಮತ್ತು ಇದನ್ನೆಲ್ಲ ಸ್ವಲ್ಪ ಮಾತಾಡೋಣ. ಗೌತಮ್ ನನ್ನ ಕಸಿನ್ ಬ್ರದರ್. ನಾವೆಲ್ಲ HCL ಒಳಗೆ ಅವನು ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಆದಾಗ ಭಾಳ ಖುಷಿ ಪಟ್ವಿ. ಒಂದು ಫೈನ್ ಡೇ ಬಂದು, ಇಲ್ಲ ನಾನು ಜಾಬ್ ಬಿಡ್ತಾ ಇದ್ದೀನಿ, ವಿಕಾಸ್ ಅಂತ ಒಬ್ರು ಇದ್ದಾರೆ ಸಮೇರ್ ಇನ್ ನಾರ್ತ್ ಇಂಡಿಯಾ ನೋಯ್ಡಾ, ನಾನು ಓನಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ. ಮೇ ಬಿ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮಂದಿರು ಅವ್ರ ತಾಯಿ ಎಲ್ಲ ಭಾಳ ಆವಾಗ ಥಿಂಕ್ ಮಾಡಿದರು, ಓಹೋ ಇಷ್ಟು ಒಳ್ಳೆ HCL ಒಳ್ಳೆ ಕಂಪನಿ, ಅದನ್ನು ಬಿಟ್ಟು ಇವನು ಏನೋ ಮಾಡ್ಲಿಕ್ಕೆ ಹೊಡಿದಾನೆ, ಏನು ಮಾಡ್ಬೋದು ಇವನು ಎಲ್ಲ ಥಿಂಕ್ ಮಾಡಿದ್ರು. ಬಟ್ ಅದನ್ನೆಲ್ಲ ಬದಿಗಿಟ್ಟು ಮೋರಲ್ ಸಪೋರ್ಟನ್ನು ನೀವು ಮಾಡು, ಚೆನ್ನಾಗಾಗತ್ತೆ ಅಂತೇಳಿ ಹೇಳಿದ್ರು. ಒಪ್ಕೊಂಡಿದ್ದಾಗಲಿ ಮೊಬೈಲ್ ಟೆಕ್ನಾಲಜಿ ಇವತ್ತು ನಾನು ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರ ಕೈನಲ್ಲೂ ಒಂದು ಮೊಬೈಲ್ ಫೋನ್ ಇದೆ, ಅದಿಲ್ಲದಂಥ ಜೀವನವೇ ಇಲ್ಲ ಅಲ್ವಾ? ಹೇಗೆ ಅಕ್ಸೆಪ್ಟ್ ಮಾಡಿದ್ವಿ? ಬೇರೆ ಯಾವ ದೇಶದಲ್ಲೂ ಇಲ್ಲ. ಬಹಳಷ್ಟು ಚೀಪಾಗಿ ಮೊಬೈಲ್ ಫೋನನ್ನು ನಾವು ಇವತ್ತು ಉಪಯೋಗ ಮಾಡ್ತಿದ್ದೀವಿ. ಮೊಬೈಲ್ ಫೋನ್ ಬಂದ ಮೇಲಂತೂ ಅದರ ಮೇಲೆ ಕೂತಿರೋವಂಥ ಅಪ್ಲಿಕೇಶನ್ಸು, ಸರ್ವಿಸ್ ಲೇಯರ್ಸು ದೊಡ್ಡ ಆವಿಷ್ಕಾರವೇ ಆಗಿದೆ. ಯು ಪಿ ಐ ಪ್ರಪಂಚದ ಯಾವ ದೇಶಗಳಿಗಿಂತ ಅಲ್ಲಿ ನೀವು ನೋಡೋದೇ ಇಲ್ಲ. ಇವತ್ತೂ ಅವತ್ತು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳೆಲ್ಲ ಇದ್ದಾರೆ, ಅಮೇರಿಕದಂಥ ದೇಶ. ಆದರೆ ನಮ್ಮಲ್ಲಿ ನೋಡಿ, ಆಲ್ರೆಡಿ ಸ್ವೈಪ್ ಮಾಡಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಈಗ ಕ್ಷಣದಲ್ಲಿ ನೀವು ಯೂಸ್ ಮಾಡ್ಬೋದು. ಈ ಪೇಮೆಂಟ್ ಕೂಡ ಈ ಕ್ಷಣದಲ್ಲಿ ಮಾಡ್ಬೋದು. ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ವಿದ್ಯಾ ಅರ್ಹತೆಗಿಂತನೂ ನಮ್ಮ ಜನಗಳ ಅವೇರ್ನೆಸ್, ಅರಿವು ಏನಿದೆ ಅದು ಬಹಳ ಬಹಳ ದೊಡ್ಡದ್ದು. ಹಾಗಾಗಿ ಇದು ಹೆಮ್ಮೆ ಪಡುವಂಥ ವಿಚಾರ. ಅದಕ್ಕಾಗಿ ಕಿರಿಯ ಗೆಳೆಯರಾದಂಥ ಗೌತಮ್ರಿಗೂ ವಿಕಾಸ್ರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತೀನಿ, ಕೃತಜ್ಞತೆಗಳನ್ನು ಹೇಳ್ತೀನಿ. ಬಿಕಾಸ್ ಇಂಥದ್ದು ಬೇಕಾಗತ್ತೆ, ನಮ್ಮ ಜನಗಳಿಗೆ ಬೇಕು ಇದು. ಹಾಗಾಗಿ ಬಹಳ ತುಂಬ ಹೃದಯದಿಂದ ಇನ್ನೊಮ್ಮೆ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ, ಮೇಸ್ತ್ರಿ ಅನ್ನೋದು ನನ್ನ ಪ್ರಕಾರ ಒಂದು ಒಳ್ಳೆ ಹೆಸರು. ಮೇಸ್ತ್ರಿ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಹಿಸ್ಟ್ರಿ. ಮೇಸ್ತ್ರಿ ಈಸ್ ಹಿಸ್ಟ್ರಿ. ಹಾಗಾಗಿ ಎಲ್ಲರೂ ನಿಮ್ಮ ತುಂಬ ಹೃದಯದ ಸಹಕಾರ ಇದಕ್ಕೆ ಕೊಡಿ, ಎಲ್ಲರೂ ಒಟ್ಟಿಗೆ ಬೆಳೆಸೋಣ, ಇದನ್ನು ದೊಡ್ಡ ಉದ್ಯಮವನ್ನು ಮಾಡೋಣ. ನೀವು ಇದರಲ್ಲಿ ಎಲ್ಲರೂ ಪಾರ್ಟ್ನರ್ಸೇ, ಆಪರೇಟರ್ಸ್, ಯೂಸರ್ಸ್ ಆ್ಯಂಡ್ ದ ಕಂಪನಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ದ ಮೇಸ್ತ್ರಿ ಈ ಕಾನ್ಸೆಪ್ಟ್ ಹೇಗೆ ಹುಟ್ಟುಕೊಳ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಕೊಡ್ತೀನಿ. ಅದರ ನಂತರ ನಾವು ಏನೇನು ಅಪ್ಲಿಕೇಶನ್ನಲ್ಲಿ ಏನೇನು ಉಪಲಭ್ಯತೆಗಳನ್ನು ಇಟ್ಟಿದ್ದೀವಿ ಅಂತ ಹೇಳ್ತೀವಿ. ನಾನು ಈಗ ಒಂದು 4-5 ತಿಂಗಳ ಹಿಂದೆ ಕೆಲಸದ ನಿಮಿತ್ತ ಹುಬ್ಳಿಗೆ ಹೋಗಿದ್ದೆ. ಬರ್ತಾ ಸುಮಾರು 11 ಗಂಟೆ ರಾತ್ರಿ, ಮಳೆಗಾಲ ಇತ್ತು. ಹಾಗೆ ಬರ್ತಾ ಇರಬೇಕಾದ್ರೆ ರಾತ್ರಿ 11 ಗಂಟೆಗೆ ನನ್ನ ಕಾರು ಟೈರ್ ಪಂಚರ್ ಆಗೋಯ್ತು. ಎಲ್ಲಿ ಅಂತ ನೋಡಿದ್ರೆ ಅದು ನನಗೆ ಮನೆಯಿಂದ ಸುಮಾರು 15 ಕಿಲೋಮೀಟ್ರ್ ದೂರ ಇದೆ. ಹತ್ತಿರದಲ್ಲಿ ಯಾವುದೇ ಮನೆ ಏನೂ ಇಲ್ಲ. ಒಂದು ಹಳ್ಳಿ ಏನೋ ಸ್ವಲ್ಪ ಇತ್ತು, ಬಟ್ ಅದು ದೂರ ಇತ್ತು. ನನಗೆ ಆ ಹಳ್ಳಿ ಬಗ್ಗೆ ಪರಿಚಯ ಇಲ್ಲದ್ರಿಂದ ಆ ಹೊತ್ತಿಗೆ ಕಾರ್ ಪಂಚರ್ ಆದರೆ ನಾನು ಏನು ಮಾಡಬೇಕಂತ ನೋಡಿದಾಗ ನಾನು ಊರಿಗೆ ಫೋನ್ ಮಾಡಿ ನನಗೆ ಗೊತ್ತಿದ್ದವ್ರ ಹತ್ರ ಯಾರು ಕಾರ್ ರಿಪೇರಿ ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರನ್ನ ಆ ರಾತ್ರಿಯಲ್ಲಿ ಎಬ್ಬಿಸಿ ಕರ್ಕೊಂಡು ಸುಮಾರು ಒಂದು 2-3 ತಾಸುಗಳ ಗುದ್ದಾಟದ ನಂತರ ಕಾರ್ ರಿಪೇರಿ ಮಾಡಿಸ್ಕೊಂಡು ಬರಬೇಕಾಯ್ತು. ಅದೇ ಅವತ್ತು ನನಗನ್ನಿಸ್ತು, ನಮ್ಮ ಹಳ್ಳಿಗಳಲ್ಲಿ ಡಿಜಿಟಲ್ ಕ್ರಾಂತಿ ಬಂದಿದೆ. ಎಲ್ಲರ ಕೈಲೂ ನಾವು ಮೊಬೈಲ್ ಇರುತ್ತೆ, ಅದಿದೆ. ಯೂಟ್ಯೂಬ್ಗಳನ್ನು ನೋಡ್ತೀವಿ, ವಿಡಿಯೋಗಳನ್ನು ನೋಡ್ತೀವಿ. ಆದರೆ ಜನಸಾಮಾನ್ಯರಿಗೆ ನಿತ್ಯ ಜೀವನದಲ್ಲಿ ಬೇಕಾದ ಅವಶ್ಯಕತೆಗಳನ್ನು ನಾವು ಎಷ್ಟು ಸದುಪಯೋಗ ಮೊಬೈಲಿಂದ ಪಡ್ಕೊಡ್ತಾ ಇದ್ದೀವಿ ಎಂಬ ಕ್ವಶನ್ನು ನನಗೂ ಬಂತು. ಹಾಗೆ ನಾನು ಇದೇ ರಂಗದಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಾವು ಯಾಕೆ ನಮ್ಮ ಜನರಿಗೆ ಒಂದು ಸಹಾಯವನ್ನು ಮಾಡಬಾರ್ದು? ಈ ಥರದ ಅಪ್ಲಿಕೇಶನ್ಗಳು, ಮೊಬೈಲ್ ಆ್ಯಪ್ಗಳು, ವೆಬ್ಸೈಟ್ಗಳು ಪೇಟೆಯಲ್ಲಿ ಇದೆ, ಇಲ್ಲ ಅಂತ ಅಲ್ಲ. ಫಾರ್ ಎಕ್ಸಾಂಪಲ್ ನಾವು ಹೇಳಬೇಕಂದ್ರೆ ಅರ್ಬನ್ ಕ್ಲಾಪ್ ಅಂತ ಸೈಟ್ ಇದೆ. ಅದೇನು ಮಾಡುತ್ತಪ್ಪ ಅಂದರೆ ನಿಮಗೆ ದಿನನಿತ್ಯದ ಅವಶ್ಯಕತೆಗಳಿಗೆ ಏನಾದರೂ ಬೇಕಾದರೆ ನೀವು ಅದರಲ್ಲಿ ಹೋಗಿ ಹಾಕಿದ್ರೆ ನಿಮಗೆ ಪ್ಲಂಬರು, ಎಲೆಕ್ಟ್ರಿಷಿಯನ್ನು ಆ ಥರದವ್ರನ್ನ ಬೇಗ ಕಳಿಸ್ಕೊಡ್ತಾರೆ. ಹಾಗೆ ಊಬರ್ ಅಂತ ಅಪ್ಲಿಕೇಶನ್ ಇದೆ, ಅಲ್ಲಿ ನಿಮಗೆ ಕಾರ್ ಬೇಕು ಅಂದರೆ ಬುಕ್ ಮಾಡಿ ಹೋಗ್ಬೋದು.
ಆದರೆ ಹಳ್ಳಿಗಳಲ್ಲಿ ಏನಿದೆ ಅಂತ ಕ್ವಶನ್ ತಗೊಂಡಾಗ ಉತ್ತರ ಮಾತ್ರ ನೋ ಅಂತಾನೆ ಬಂತು. ಅವತ್ತು ನಾವು ಡಿಸೈಡ್ ಮಾಡಿದೆ ನಾವು ಇಂಥದ್ದು ಏನಾದರೂ ಮಾಡಬೇಕು. ಆದರೆ ನಮಗೆ ಹಳ್ಳಿಗಳಿಗೆ ಏನು ಬೇಕು, ಕಾರ್ ಬಂದರೆ ಸಾಕ, ಹೌಸ್ ಅಥವಾ ನೀವು ಎಲೆಕ್ಟ್ರಿಷಿಯನ್ ಪ್ಲಂಬರ್ ಇದ್ದರೆ ಸಾಕ, ಆ ಥರದ್ದಲ್ಲ. ನಮಗೆ ಒಂದು ಮಾರ್ಕೆಟ್ ಪ್ಲೇಸ್ ಬೇಕು. ಮಾರ್ಕೆಟ್ ಪ್ಲೇಸ್ ಅಂದರೆ ಏನು? ಶಿರ್ಸಿಯಲ್ಲಿ ನಾವು ಮಾರ್ಕೆಟಿಗೆ ಅಂತ ಹೋದ್ರೆ ಅಲ್ಲಿ ನಿಮ್ಗೆ ಎಲ್ಲದೂ ಸಿಗುತ್ತೆ. ತರಕಾರಿ ಸಿಗುತ್ತೆ, ದಿನನಿತ್ಯದ ವಸ್ತುಗಳು ಸಿಗುತ್ತೆ, ಎಲ್ಲ ಥರದ್ದು ವಿದ್ಯಮಾನಗಳು ಮಾರ್ಕೆಟಲ್ಲಿ ಸಿಗುತ್ತೆ. ಆ ಕಾನ್ಸೆಪ್ಟಲ್ಲಿ ಇಟ್ಟುಕೊಂಡು ನಾವು ಈಗ ದ ಮೇಸ್ತ್ರಿ ಅನ್ನೋದನ್ನು ಒಂದು ಮಾರ್ಕೆಟ್ ಪ್ಲೇಸ್ ಥರ ಮಾಡಿದ್ದೀವಿ. ಮಾರ್ಕೆಟ್ ಪ್ಲೇಸ್ ಅಂದರೆ ಏನಪ್ಪ? ಇಲ್ಲಿ ನಿಮ್ಗೆ ಎಲೆಕ್ಟ್ರಿಷಿಯನ್ ಸಿಗ್ತಾರೆ, ಪ್ಲಂಬರ್ ಸಿಗ್ತಾರೆ, ದಿನನಿತ್ಯದ ಕೆಲಸದವ್ರು ಸಿಗ್ತಾರೆ, ಕೊನೆಗೌಡರು ಸಿಗ್ತಾರೆ, ಹಾಗೆ ನಿಮಗೆ ಯಾರೋ ಮನೆಯಲ್ಲಿ ಹೋಮ್ ಮೇಡ್ ಅವ್ರೇನಾದ್ರು ಮಾಡ್ತಾ ಇದ್ದಾರೆ, ತೊಡೆದೇವು ಮಾಡ್ತಾ ಇದ್ದಾರೆ, ಹೋಳಿಗೆ ಮಾಡ್ತಾ ಇದ್ದಾರೆ, ಆ ಥರದ ಎಲ್ಲ ಉದ್ಯಮಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ದ ಮೇಸ್ತ್ರಿಯನ್ನು ಡಿಸೈನ್ ಮಾಡಿದ್ದೀವಿ. ಇಲ್ಲಿ ಸರಳವಾಗಿ ಹೇಳಬೇಕಂದ್ರೆ ಎರಡೇ ಮೇನ್ ಇರೋದು. ಒಂದು, ನೀವು ನಿಮ್ಮನ್ನು ಆಪರೇಟರ್ ಅಂದರೆ ನಿಮ್ಗೆ ಯಾವ ಸ್ಕಿಲ್ ಇದೆ, ನೀವು ಇಲೆಕ್ಟ್ರಿಷಿಯನ್ನು, ಪ್ಲಂಬರು, ಪೇಂಟರು, ಆ ಸ್ಕಿಲ್ ಇರೋರು ಆಪರೇಟರ್ ಆಗಿ ರಿಜಿಸ್ಟರ್ ಮಾಡಬೇಕು. ಅವ್ರ ನಂಬರನ್ನು ಹಾಕೋತಾರೆ. ನಾನು ಈ ಥರ ಇದ್ದೀನಿ, ನನ್ನ ಅಡ್ರೆಸ್ ಇದು, ನಾನು ಪೇಂಟಿಂಗ್ ಕೆಲಸವನ್ನು ಮಾಡ್ತೀನಿ ಅಂತ ಹಾಕ್ಕೊಂಡ್ರೆ ಅವ್ರು ನಮ್ಮ ಸೈಟಲ್ಲಿ ಅವೈಲೇಬಲ್ ಆಗ್ತಾರೆ. ಹೋಮ್ ಮೇಡ್ ಅವರು ನಾವು ಈ ಥರ ಇದೆ, ನಮ್ಮ ಅಡ್ರೆಸ್ ಇದು, ಹೋಳಿಗೆ ಮಾಡ್ತಾ ಇದ್ದೀವಿ ಅಂತ ಅವೈಲೇಬಲ್ ಮಾಡ್ಕೊಂಡ್ರೆ ಅವ್ರು ಹೋಳಿಗೆ ಮಾಡೋರಾಗಿ ರಿಜಿಸ್ಟರ್ ಮಾಡ್ತಾರೆ. ಜನಗಳು, ಕಸ್ಟಮರ್ಗಳು ನಮ್ಗೇನಾದರೂ ಬೇಕಂತ ಹುಡುಕಕ್ಕೆ ಹೋದರೆ ನಿಯರೆಸ್ಟ್ ಹತ್ತಿರದ, ಅಂದರೆ ಈಗ ನಾನು ಒಡ್ಡಿನ ಕೊಪ್ಪದಲ್ಲಿ ನಿಂತ್ಕೊಂಡು ಹುಡುಕಿದ್ರೆ ಒಡ್ಡಿನ ಕೊಪ್ಪದಲ್ಲಿ ಹತ್ತಿರದಲ್ಲಿ ಆ ಥರ ಏನು ಸ್ಕಿಲ್ ಅವರಿದ್ದಾರೆ ಅವ್ರು ನಮಗೆ ಸಿಗ್ತಾರೆ. ಬೆಂಗಳೂರಿಗೆ ಹೋದರೆ ಬೆಂಗಳೂರು, ಸಿರ್ಸಿಗೆ ಹೋದರೆ ಸಿರ್ಸಿ, ಈ ಥರದ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಕಡೆಯಿಂದ ಬರ್ತಾ ಇದ್ರೆ ಮತ್ತೊಂದು ಕಡೆ ನಾವು ವರ್ಕನ್ನು ಪೋಸ್ಟ್ ಮಾಡ್ಬೋದು. 4 ದಿವಸ ಬಿಟ್ಟು ನಿನಗೆ ಒಬ್ಬರು ಡ್ರೈವರ್ ಬೇಕು. ಆಗ ನಾವು ಏನು ಮಾಡ್ತೀವಿ, ನಾವು ಕಾಲಿಗೆ ಹೋಗಿ ಯಾರ್ಯಾರನ್ನ ಮಿತ್ರರನ್ನ ಕೇಳೋದು ಬದಲಿಗೆ ನೀವು ಹೋಗಿ ಒಂದು ವರ್ಕ್ ಪೋಸ್ಟ್ ಮಾಡ್ತೀರಾ, ನನಗೆ 4 ದಿವಸ ಇಂಥ ಡೇಟಿಗೆ ಡ್ರೈವರ್ ಬೇಕು, ಇಂತಿಷ್ಟು ಹೊತ್ತಿಗೆ ಬೇಕು ಅಂತ. ಆಗ ನಾವು ಏನು ಮಾಡ್ತೀವಿ, ಅದನ್ನು ತಗೊಂಡು ಆ ಡ್ರೈವರ್ ಸ್ಕಿಲ್ ಇರುವ ನಿಮ್ಮ ಹತ್ತಿರದಲ್ಲಿರೋರಿಗೆ ಎಲ್ಲರಿಗೂ ಒಂದು ನೋಟಿಫಿಕೇಶನ್ ಕಳಿಸ್ತೀವಿ, ನಿಮಗೆ ಈ ಥರ ಒಂದು ಕೆಲಸ ಇದೆ, ನೀವು ಮಾತಾಡ್ಬೋದು, ಇಂಥವರಿಗೆ ಕೆಲಸ ಬೇಕು ಅಂತ ನಾವು ಹೇಳ್ತೀವಿ. ಆಗ ಏನು ಮಾಡ್ತಾರೆ, ಜನಗಳು ಅವ್ರನ್ನ ಕನೆಕ್ಟ್ ಮಾಡಿಕೊಂಡು ರೇಟ್ ಎಲ್ಲ ನೆಗೋಸಿಯೇಟ್ ಮಾಡಿಕೊಂಡು ಮುಂದಿನ ಕೆಲಸವನ್ನು ಮಾಡ್ಬೋದು. ಸೊ ಸ್ಕಿಲ್ ಮತ್ತು ವರ್ಕರ್ಸ್ ಅವರನ್ನು ನಾವು ಮತ್ತೆ ಕಸ್ಟಮರ್ಸ್ನ ಒಂದು ಕಡೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ ನಾವು ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಉತ್ತರ ಕನ್ನಡ ಮತ್ತು ಹಾವೇರಿಯನ್ನು ಮೊದಲು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಆದರೆ ಇನ್ನೊಂದು ವರ್ಷದಲ್ಲಿ ನಾವು ಆಲ್ ಓವರ್ ಇಂಡಿಯಾಕ್ಕೆ ಯಾವ ಲ್ಯಾಂಗ್ವೇಜ್ ಬೇಕು, ಸದ್ಯ ನಾವು 2 ಲ್ಯಾಂಗ್ವೇಜ್ ಇಟ್ಟಿದ್ದೀವಿ, ಕನ್ನಡ, ಇಂಗ್ಲೀಷ್, ಹಿಂದಿಯನ್ನು ತರ್ತಾ ಇದ್ದೀವಿ. ನೆಕ್ಸ್ಟ್ ತೆಲುಗು, ತಮಿಳು, ಗುಜರಾತಿ, ಈ ಥರ ಆಲ್ ಓವರ್ ಇಂಡಿಯಾಕ್ಕೆ ನಮ್ಮ ಆ್ಯಪನ್ನು ತಗೊಂಡು ಹೋಗಬೇಕು ಅಂತ ಒಂದು ಕನಸಿದೆ. ಈ ಕನಸಿಗೆ ನಿಮ್ಮ ಎಲ್ಲ ಬೆಂಬಲ ಬೇಕು. ಪತ್ರಕರ್ತರಿದ್ದಾಗಿರ್ಬೋದು ಅಥವಾ ಯಾರು ಯೂಸ್ ಮಾಡ್ತಾರೋ ಅವರಿದ್ದಾಗಿರಬೇಕು, ಎಲ್ಲರ ಬೆಂಬಲವನ್ನು ಬೇಕು. ಯಾಕೆ ನಾವು ಲೋಕಲ್ ಫಾರ್ ವೋಕಲ್ ಅಂತ ಹೇಳ್ತೀವಿ, ಮೋದಿಯವರು ಅದನ್ನೇ ಹೇಳಿದ್ದಾರೆ. ನಾವು ನಮ್ಮ ಲೋಕಲಲ್ಲಿ ಏನೋ ಒಂದು ಹುಟ್ಟುಕೋತಾ ಇರ್ಬೇಕಾದ್ರೆ ಏನಪ್ಪ ಇದು ಇಷ್ಟು ಸಣ್ಣದು ಅನ್ನೋ ಒಂದು ಕೇವಲ ಭಾವನೆ ಕೆಲವು ಸಲ ಬರುತ್ತೆ. ಅದು ತಪ್ಪು ಅಂತ ಹೇಳೋದಿಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳನ್ನು, ದೊಡ್ಡ ದೊಡ್ಡ ಉದ್ಯಮಗಳನ್ನು ನೋಡಿದಾಗ ಸಣ್ಣದೇನೋ ಸ್ಟಾರ್ಟ್ ಆಗುತ್ತೆ, ಕನಸು ಸ್ಟಾರ್ಟ್ ಆಗುತ್ತೆ ಅಂತ ಅಂದಾಗ ಅದು ಏನಾಗುತ್ತೋ ಏನೋ ಅಂತ ಒಂದು ಉದಾಸ ಭಾವನೆ ಕೆಲವರಿಗೆ ಅಥವಾ ನಮಗೂ ಹುಟ್ಟೋದು ಸಹಜ. ಆದರೆ ಜನರ ಸಪೋರ್ಟಿಂದ ನಾವು ಅದನ್ನೇ ದೊಡ್ಡದಾಗಿ ಮಾಡ್ಬೋದು. ಎಲ್ಲ ಕಂಪನಿಗಳು ಅಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಆಗ್ತವೆ, ಅದು ದೊಡ್ಡದಾಗಿ ಅಂದರೆ ಕನಸುಗಳು ಸಣ್ಣದಾಗಿ ಹುಟ್ಟೆ ದೊಡ್ಡದಾಗೋದು, ಗಿಡಗಳು ಚಿಕ್ಕದಾಗಿ ಹುಟ್ಟೆ ಮರವಾಗೋದು. ಇಂಥ ಉದ್ದೇಶದಿಂದ ನಾವು ಮೇಸ್ತ್ರಿಯನ್ನು ತರ್ತಾ ಇದ್ದೀವಿ. ಹೆಚ್ಚಿನ ಇದನ್ನು ನಾವು ಆಮೇಲೆ ಒಂದು ಡೆಮೋ ಕೂಡ ಕೊಡ್ತೀವಿ, ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ ಅಂತ ಒಳಗಡೆ ಡೆಮೋ ನೋಡ್ಬೋದು. ಈಗ ನಾನು ನನ್ನ ಇಷ್ಟಕ್ಕೆ ಮೇಸ್ತ್ರಿ ಬಗ್ಗೆ ಇಷ್ಟು ಹೇಳಿ ಮುಗಿಸ್ತೀನಿ. ಆಮೇಲೆ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ, ತಮ್ಮ ತಮ್ಮ ಮೊಬೈಲಲ್ಲಿ ಹಾಕ್ಕೊಳ್ಳಿ. ಈಗ ಆಪರೇಟರ್ಗಳು ಕಮ್ಮಿ ಇರ್ಬೋದು, ಯಾಕೆಂದರೆ ನಾವು ಇವತ್ತು ಜಸ್ಟ್ ಲಾಂಚ್ ಮಾಡ್ತಾ ಇದ್ದೀವಿ. ಆದರೆ ಇನ್ನು 3 ತಿಂಗಳಲ್ಲಿ ನಿಮ್ಮ ಊರುಗಳಲ್ಲಿ ಏನೇನು ಆಪರೇಟರ್ ಇದ್ದಾರೋ ಅವರೆಲ್ಲರೂ ನಮ್ಮ ಆ್ಯಪಲ್ಲಿ ಇರ್ತಾರೆ ಅನ್ನೋ ಭರವಸೆಯನ್ನು ನಾನು ಕೊಡ್ತಾ ಇದ್ದೀನಿ. ಇದು ರಾಜಕೀಯ ಭರವಸೆ ಅಲ್ಲ, ಕಾರ್ಪೊರೇಟ್ ಭರವಸೆ. ಹಾಗಾಗಿ ಖಂಡಿತ ನಾವು ಬಂದೇ ಬರ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.